ರಾಜ್ಯದ ಮಟ್ಟಿಗೆ ನಾಳೆ ಮೊದಲ ಹಂತದ ಮತದಾನ 14 ಕ್ಷೇತ್ರಗಳಿಗೆ ಎಲ್ಲಾ ರೀತಿಯ ಸಿದ್ಧತೆಗಳಾಗ್ತಾ ಇದೆ. ಒಟ್ನಲ್ಲಿ ಈ ಬಾರಿ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳು ಮತದಾರನ ಸೆಳೆಯುವಂತಹ ಪ್ರಯತ್ನಗಳು ಆಗ್ತಾ ಇದೆ. ನಾಳೆ ರಾಜ್ಯದ 14 ಕ್ಷೇತ್ರ ಲೋಕ ಕ್ಷೇತ್ರಗಳಿಗೆ ಮತದಾನ. ಮಾಜಿ ಸಿಎಂ ಹಾಲಿ ಮಾಜಿ ಸಚಿವರ ನಡುವೆ ದೊಡ್ಡ ಮಟ್ಟದ ಕದನ. 14 ಕ್ಷೇತ್ರಗಳ ಪೈಕಿ 8 ಕ್ಷೇತ್ರಗಳೇ ಹೈ ವೋಲ್ಟೇಜ್ ಕ್ಷೇತ್ರಗಳು. ದೋಸ್ತಿ ಮತ್ತು ಕಾಂಗ್ರೆಸ್ ನಡುವೆ ಪ್ರತಿಷ್ಠೆಯ ಲೋಕಕಣ. 14 ಲೋಕ ಕ್ಷೇತ್ರದ ಕಣದಲ್ಲಿ 247 ಅಭ್ಯರ್ಥಿಗಳು ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. 226 ಪುರುಷ 21 ಮಹಿಳಾ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ 29 ಜನ ಅಭ್ಯರ್ಥಿ ಕಣದಲ್ಲಿದ್ದರೆ ದಕ್ಷಿಣ ಕನ್ನಡದಲ್ಲಿ ಕೇವಲ 9 ಜನ ಅಭ್ಯರ್ಥಿಗಳು ಮಾತ್ರ ಸ್ಪರ್ಧೆ ಮಾಡ್ತಿದ್ದಾರೆ. ನಾಳೆ 247 ಅಭ್ಯರ್ಥಿಗಳ ಹಣೆ ಬರಹ ನಿರ್ಧಾರ ಮಾಡ್ತಾನೆ ಮತದಾರ. ಹೈ ವೋಲ್ಟೇಜ್ ಕ್ಷೇತ್ರ ಮೈಸೂರು, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ದೊಡ್ಡ ಮಟ್ಟದ ಸ್ಪರ್ಧೆ ಆಗ್ತಾ ಇದೆ. ಹೈ ವೋಲ್ಟೇಜ್ ಕ್ಷೇತ್ರಗಳು ಅಂತ ಕರೆಯಲಾಗ್ತಾ ಇದೆ. 14 ಕ್ಷೇತ್ರಗಳ ಪೈಕಿ ಒಂದು 8-10 ಬಹಳ ಕಾನ್ಸಂಟ್ರೇಟ್ ಮಾಡಿದ್ದಾರೆ ಘಟಾನುಘಟಿ ನಾಯಕರು. ಸಿದ್ಧತೆ ಯಾವ ರೀತಿ ಆಗ್ತಾ ಇದೆ, ಹಾಗೆ ನಾಳೆ ಯಾವೆಲ್ಲ ಕ್ಷೇತ್ರಕ್ಕೆ ಮತದಾನ ನಡೀತಾ ಇದೆ, ಆ ಪೈಕಿ ಹೈ ವೋಲ್ಟೇಜ್ ಕ್ಷೇತ್ರಗಳು ಯಾವುದು, ಇದೆಲ್ಲದರ ಕುರಿತಾಗಿ ಒಂದು ವರದಿ ಇದೆ, ಗಮನಿಸಿ. ನಾಳೆ ರಾಜ್ಯದಲ್ಲಿ ಮೊದಲ ಹಂತದ ಮತದಾನ. ಹದಿನಾಲ್ಕು ಲೋಕಸಭಾ ಕ್ಷೇತ್ರ 2.88 ಕೋಟಿ ಮತದಾರರು. ಎಸ್, ದೇಶ ಸೇರಿದಂತೆ ಇಡೀ ವಿಶ್ವದ ಎದೆಬಡಿತ ಹೆಚ್ಚಿಸಿರೋ ಲೋಕಸಭೆ ಚುನಾವಣೆಗೆ ಕರುನಾಡು ಸಕಲ ರೀತಿಯಲ್ಲೂ ಸಜ್ಜಾಗಿದೆ. ಮೊದಲ ಹಂತದಲ್ಲಿ ರಾಜ್ಯದ 14 ಲೋಕಸಭಾ ಕ್ಷೇತ್ರಗಳಲ್ಲಿ ನಾಳೆ ಮತದಾನ ನಡೆಯಲಿದೆ. ನಿನ್ನೆ ಸಂಜೆ ಬಹಿರಂಗ ಪ್ರಚಾರಕ್ಕೆ ತೆರೆ ಬಿದ್ದಿದೆ. ಇವತ್ತು ಘಟಾನುಘಟಿ ನಾಯಕರು ಮನೆ ಮನೆ ಪ್ರಚಾರ ನಡೆಸಲಿದ್ದಾರೆ. ನಾಳೆಯ ಮತದಾನಕ್ಕೆ ಕರುನಾಡು ಸಂಪೂರ್ಣ ಸಜ್ಜಾಗಿ ನಿಂತಿದೆ. 30,602 ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದ್ದು ಸುಮಾರು 1.40 ಲಕ್ಷ ಸಿಬ್ಬಂದಿಯನ್ನು ಚುನಾವಣಾ ಕರ್ತವ್ಯಕ್ಕೆ ನಿಯೋಜಿಸಲಾಗಿದೆ. ಸುಮಾರು 2.88 ಕೋಟಿ ಮತದಾರರು ಹಕ್ಕು ಚಲಾವಣೆಗೆ ಕಾತುರರಾಗಿದ್ದಾರೆ. ಎಲ್ಲೆಲ್ಲಿ ವೋಟಿಂಗ್? ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ಉತ್ತರ, ಬೆಂಗಳೂರು ದಕ್ಷಿಣ, ಬೆಂಗಳೂರು ಕೇಂದ್ರ, ಉಡುಪಿ ಮತ್ತು ಚಿಕ್ಕಮಗಳೂರು, ಹಾಸನ, ದಕ್ಷಿಣ ಕನ್ನಡ, ಚಿತ್ರದುರ್ಗ, ತುಮಕೂರು, ಮಂಡ್ಯ, ಮೈಸೂರು, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಕೋಲಾರ ಕ್ಷೇತ್ರದಲ್ಲಿ ನಾಳೆ ಮತದಾನ ನಡೆಯಲಿದೆ. ಒಟ್ನಲ್ಲಿ ಮೊದಲ ಹಂತದ ಚುನಾವಣೆಗೆ ಚುನಾವಣಾ ಆಯೋಗ ಸಕಲ ರೀತಿಯಲ್ಲಿ ಸಿದ್ಧತೆ ಮಾಡಿಕೊಂಡಿದೆ. ಎಲ್ಲೂ ಹಿಂಸಾಚಾರ, ಅಕ್ರಮಗಳು ನಡೆಯದಂತೆ ಭದ್ರತೆ ಜೊತೆಗೆ ಹದ್ದಿನ ಕಣ್ಣು ಇಡಲಾಗಿದೆ. ಮತದಾರರು ಮತದಾನ ಮಾಡೋದಕ್ಕೆ ಕಾತುರದಿಂದ ಕಾಯ್ತಾ ಇದ್ದಾರೆ. ನ್ಯೂಸ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸತೀಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಸತೀಶ್, ಹೈ ವೋಲ್ಟೇಜ್ ಕ್ಷೇತ್ರಗಳು ನಾಳೆ ಮತದಾನ ಆಗುತ್ತೆ, ಯಾವ ರೀತಿ ಸಿದ್ಧತೆ ಆಗಿದೆ, ಮತದಾರನ ಸೆಳೆಯೋ ನಿಟ್ಟಿನಲ್ಲಿ ಯಾವ ರೀತಿ ಪ್ಲಾನಿಂಗ್ ಆಗಿದೆ, ಇವತ್ತು ಕೊನೆಯ ಹಂತದ ಮನೆ ಮನೆ ಪ್ರಚಾರ ಮಾಡ್ತಾರೆ ಅಭ್ಯರ್ಥಿಗಳು, ಆ ಕುರಿತಾಗಿ ಮಾಹಿತಿಯನ್ನ ಕೊಡ್ತಾ ಹೋಗೋದಾದ್ರೆ? ಈಗಾಗಲೇ ಬಹಿರಂಗ ಪ್ರಚಾರ ಅಂತ್ಯಗೊಂಡಿದೆ. ಇವತ್ತು ಮನೆ ಮನೆ ಪ್ರಚಾರ. ಕೇವಲ ಅಭ್ಯರ್ಥಿಗಳು ಆ ಕ್ಷೇತ್ರದ ಮತದಾರರು ಮಾತ್ರ ಆಯಾ ಏರಿಯಾಗಳಿಗೆ ಹೋಗಿ ಮತದಾನ ಕೇಳಬಹುದು. ಆ ನಿಟ್ಟಿನಲ್ಲಿ ಈಗಾಗಲೇ ಚುನಾವಣೆಗೆ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಳ್ಳಲಾಗಿದೆ. 14 ಕ್ಷೇತ್ರಗಳಲ್ಲಿ ಮೊದಲ ಹಂತದಲ್ಲಿ, ಕರ್ನಾಟಕದ ಮೊದಲ ಹಂತದ 14 ಕ್ಷೇತ್ರಗಳಲ್ಲಿ ಚುನಾವಣೆ ನಡೆಯಲಿಕ್ಕಿದೆ. ರಾಜ್ಯದಲ್ಲಿ ಸುಮಾರು 247 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಈ ಅಭ್ಯರ್ಥಿಗಳ ಭವಿಷ್ಯ ನಾಳೆ ಮತದಾರರು ಬರಲಿಕ್ಕಿದ್ದಾರೆ. ನಾಳೆ ಬೆಳಗ್ಗೆ 7ರಿಂದ ಸಂಜೆ 6ರವರೆಗೂ ಮತದಾನ ನಡೆಯಲಿಕ್ಕಿದೆ. ಹೀಗಾಗಿನೇ ಮತದಾರರ ಒಲವು ಯಾವ ಕಡೆ ಇರುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಪಕ್ಷಗಳು ಕೂಡ ಈಗಲೇ ಸಾಕಷ್ಟು ಕಸರತ್ತುಗಳನ್ನು ನಡೆಸಿವೆ. ಆದರೆ ಮತದಾರರು ನಾಳಿನ ತಮ್ಮ ಒಲವು ಯಾರ ಪರ ವ್ಯಕ್ತಪಡಿಸ್ತಾರೆ ಅನ್ನೋದು ಮತಪೆಟ್ಟಿಗೆಯಲ್ಲಿ ಭದ್ರ ಆಗುತ್ತೆ. ಆನಂತರ ಚುನಾವಣಾ ಫಲಿತಾಂಶ ನಂತರ ಗೊತ್ತಾಗುತ್ತೆ. ಒಟ್ಟಾರೆ ಮತದಾರನ ಸೆಳೆಯಲಿಕ್ಕೆ ಎಲ್ಲ ಕಸರತ್ತು ನಡೆಸಿದರೆ ನಾಳೆ ಚುನಾವಣೆಯ ನಂತರ ಫಲಿತಾಂಶದ ನಂತರ ರಾಜ್ಯದಲ್ಲಿ ಯಾರಿಗೆ ಎಷ್ಟು ಸ್ಥಾನ ಅನ್ನೋದು ಗೊತ್ತಾಗುತ್ತೆ. ಆದರೆ ಇದಕ್ಕೆಲ್ಲ ಸಿದ್ಧತೆಗಳನ್ನು ಮಾಡಲಾಗಿದೆ. ಕೊನೆ ಹಂತದ ಕಸರತ್ತು ಇವತ್ತು ಮನೆ ಮನೆ ಪ್ರಚಾರ ಮಾಡಿ ನಾಳೆ ಮತದಾನ ನಡೆಯಲಿಕ್ಕಿದೆ. ಶ್ರುತಿ.
ಓಕೆ ಸತೀಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಪ್ರತಿ ಬಾರಿ ಶ್ರುತಿ ನಾವು ಗಮನಿಸ್ತಾ ಇದ್ದೀವಿ, ಸಿಟಿ ಭಾಗದಲ್ಲೇನೆ ವೋಟಿಂಗ್ ಪರ್ಸೆಂಟೇಜ್ ಕಮ್ಮಿ ಆಗುತ್ತೆ ಅಂತ ಹೇಳಿ. ಗ್ರಾಮೀಣ ಭಾಗದಲ್ಲಿ ಜನ ವೋಟಿಂಗ್ ಅನ್ನ ಎಷ್ಟು ಸೀರಿಯಸ್ ಆಗಿ ಪರಿಗಣಿಸ್ತಾರೆ ಅಂದ್ರೆ ಇನ್ಫ್ಯಾಕ್ಟ್ ಹಳ್ಳಿಲಿ ಅವ್ರು ಓಟ್ ಇದ್ದು ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಿದ್ರೆ ರಜಾ ಹಾಕ್ಬಿಟ್ಟು ಹೋಗ್ಬಿಟ್ಟು ಓಟ್ ಮಾಡಿ ಬರ್ತಾರೆ. ಬಟ್ ಬೆಂಗಳೂರಿನಲ್ಲಿ ಸಾಮಾನ್ಯವಾಗಿ ನಾವು ಗಮನಿಸಿದ್ವಿ, ಅದೊಂದು ರಜಾ ದಿನ. ಎಷ್ಟೋ ಪ್ರೈವೇಟ್ ಆರ್ಗನೈಸೇಷನ್ಗಳು ಕೂಡ ವೋಟಿಂಗ್ ಟೈಮ್ ಅನುಕೂಲ ಮಾಡಿಕೊಡುತ್ತೆ, ಹೋಗಿ ವೋಟ್ ಮಾಡಿ ಬರ್ಲಿ ಅಂತ ಹೇಳಿ ರಜಾ ಡಿಕ್ಲೇರ್ ಮಾಡ್ತಾರೆ ಕೆಲ ಸಂಸ್ಥೆಗಳಲ್ಲಿ. ಆದ್ರೂ ಯಾಕೋ ಈ ನಗರ ಪ್ರದೇಶದ ಜನರಿಗೆ ವೋಟಿಂಗ್ ಪ್ರಕ್ರಿಯೆಯಲ್ಲಿ ಅಷ್ಟು ಆಸಕ್ತಿ ಇರೋದಿಲ್ಲ. ಈ ಬಾರಿ ಹಾಗೆ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ವಿಶೇಷವಾಗಿ ಯುವ ಮತದಾರರನ್ನ ಸೆಳೀಲಿಕ್ಕೆ ಎಲೆಕ್ಷನ್ ಕಮಿಷನ್ ಕೂಡ ನಾನಾ ರೀತಿಯ ಕಸರತ್ತನ್ನ ಮಾಡ್ತಿದೆ. ನಮಗೆ ಮುಂದಿನ 5 ವರ್ಷಗಳ ಕಾಲ ಈ ದೇಶವನ್ನ ನಡೆಸುವವರು ಯಾರು ಅಂತ ಹೇಳಿ ಆಯ್ಕೆ ಮಾಡಲಿಕ್ಕೆ ನಮ್ಮ ಕೈಯಲ್ಲಿರುವಂತಹ ಅತ್ಯಂತ ಪ್ರಬಲವಾದ ಅಸ್ತ್ರ ಮತದಾನ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾನವನ್ನ ಅತಿ ದೊಡ್ಡ ಹಬ್ಬ ಅಂತ ಹೇಳಿ ಸೆಲೆಬ್ರೇಟ್ ಮಾಡಬೇಕು. ಹೀಗಾಗಿ ಇನ್ಫ್ಯಾಕ್ಟ್ ನೆನ್ನೆ ನಮ್ಮ ಕಲೀಗ್ಗಳು ಎಕ್ಸ್ಪ್ಲೈನ್ ಮಾಡ್ತಾ ಹೇಳ್ತಾ ಇದ್ರು, ನಾವು 1-1.5 ಕಿಲೋಮೀಟರ್ ಕ್ಯೂ ಅಲ್ಲಿ ನಿಂತ್ಕೊಂಡು ಹೋಗ್ಬಿಟ್ಟು ಬಿರಿಯಾನಿ ತಿನ್ಕೊಂಡು ಬರ್ತೀವಿ, ಎಲ್ಲೋ ದೂರದಲ್ಲಿರೋ ಹೋಟೆಲ್ಗೋಸ್ಕರ ಕಾರ್ ಡ್ರೈವ್ ಮಾಡ್ಕೊಂಡು ಹೋಗ್ತೀವಿ, ಇನ್ನು ಇಂಥದ್ದೇ ಪರ್ಟಿಕ್ಯುಲರ್ ಬ್ರ್ಯಾಂಡ್ ಬಟ್ಟೆ ಬೇಕು ಅಂತ ಹೇಳಿ ಹೋಗಿ ಶಾಪಿಂಗ್ ಮಾಡ್ತೀವಿ. ವೋಟ್ ಹಾಕ್ಲಿಕ್ಕೆ ಎಷ್ಟು ಮಹಾ ದೂರ ಇರುತ್ತೆ, 1 ಕಿಲೋಮೀಟರ್ ರೇಡಿಯಸ್ ನಲ್ಲೇನೆ ನಿಮ್ ಪೋಲಿಂಗ್ ಬೂತ್ ಇರುತ್ತೆ. ದಯಮಾಡಿ ಹೋಗಿ. ರಿಪಬ್ಲಿಕ್ ಕನ್ನಡದ ಮನವಿ ಕೂಡ ಇದು, ವೋಟ್ ಚಲಾಯಿಸಿ. ನಿಮ್ಮನ್ನ ಮುನ್ನಡೆಸುವಂತಹ, ದೇಶವನ್ನ ಮುನ್ನಡೆಸುವಂತಹ ಸಮರ್ಥವಾದ ಅಭ್ಯರ್ಥಿಯನ್ನ ಸಂಸದರಾಗಿ ಆಯ್ಕೆ ಮಾಡುವ ನಿಮಗಿರುವ ಹಕ್ಕನ್ನ ದಯಮಾಡಿ ಚಲಾಯಿಸಿ. ಇದು ರಿಪಬ್ಲಿಕ್ ಕನ್ನಡದ ಮನವಿ ಕೂಡ ಹೌದು. ಓಕೆ, ಸೊ ಹೈ ವೋಲ್ಟೇಜ್ ಕ್ಷೇತ್ರಗಳು ನಾಳೆ ಮತದಾನಕ್ಕೆ ಸಾಕ್ಷಿಯಾಗುತ್ತೆ. ಹಾಗಾಗಿ ನಾಳೆ ಪ್ರತಿ ಕ್ಷಣದ ಮಾಹಿತಿನ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ.